ಸೊ ನಾನು ಆಫೀಸಿಂದ ಬಂದು ಮಲಗಿಬಿಟ್ಟಿದೆ. ಸೊ ಇವಾಗ ಹಾಗಾಗಿ ಲೇಟ್ ನೈಟ್ ನಿದ್ದೆ ಬರ್ತಾಯಿಲ್ಲ. ಸೊ ಹೆಂಗೋ ಕೈಫಿಗೂ ನಿದ್ದೆ ಬರ್ತಾ ಇರಲಿಲ್ಲ ಅಂತ ಏನಾದರೂ ತಿನ್ನೋಣ ಏನಾದರೂ ಮಾಡೋಣ ಅಂತ ಹೇಳಿ ಲೇಟ್ ನೈಟ್ ಜೊತ್ತಲ್ಲಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೀವಿ. ಸೊ ಹಂಗಾಗಿ ಏನೋ ಗುಡ್ ನೈಟ್ ಬೇಕಿತ್ತಂತೆ. ಗುಡ್ ನೈಟ್ ನೋಡಿದ್ರೆ ಗುಡ್ ನೈಟ್ ಇರಲಿಲ್ಲ. ಜೊತ್ತಲ್ಲಿ ಮಾರ್ಟಿನ್ ಇದೆ, ಇದು ತುಂಬ ಸೊಳ್ಳೆ ಆಗಿಬಿಟ್ಟಿದೆ. ಒಂದೊಂದು ರೂಮಿಗೆ ಒಂದೊಂದು ಬೇಕು ಹಾಗಾಗಿದೆ. ಹಾಗಾಗಿ ಬನ್ನಿ, ಈ ಕೆಟ್ಟ ಬುದ್ಧಿ ಯಾವಾಗ ಬಿಡೋದಂತ ಗೊತ್ತಿಲ್ಲ. ನಾನು ನೈಟ್ ಯಾವಾಗ ಬೇಗ ಮಲಗ್ತೀನಿ, ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತ ನಮ್ಮ ಮನೇಲೆಲ್ಲ ಅದೇ ಬೇಗ ಅವರೇ ಹೋಗಿ ಮಲ್ಕೊಂಡ್ರು. ಸೊ ಇವಾಗ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ಹಾಲು ಅರಿಶಿಣ ಪುಡಿ, ಯಾಕಂದರೆ ನನಗೆ ಲೈಟಾಗಿ ಕಫ ಆಗಿಬಿಟ್ಟಿದೆ. ಇವಾಗ ಕ್ಲೈಮೇಟು ಹಾಗೆ ಇದೆ, ಹಾಗಾಗಿ ಇವಾಗ ಇವಾಗ ಮಾಡ್ತಾ ಇರೋದು ಹಾಲು ಪುಡಿ, ಕರಿಮೆಣಸು, ಅರಿಶಿಣ ಪುಡಿ, ಹಾಲು ಮತ್ತು ಇದೆಲ್ಲ ಹಾಕಿ ಮಾಡ್ಕೊಂಡು ಬನ್ನಿ. ಜಸ್ಟ್ ಗೋ. ಸೊ ರಾತ್ರಿ 2 ಗಂಟೆ, ಸಮಯ 2 ಗಂಟೆ. ಬಿಗ್ ಬಾಸ್ ಮನೆಯಲ್ಲಿ ಅಲ್ಲ, ನೇರವಾಗಿ ನಮ್ಮ ಮನೆ. ಸೊ ನಾನು ಇವಾಗ ನೋಡಿ ಅದೇ ಹಾಲು ಮತ್ತು ಅರಿಶಿಣ ಪುಡಿ ಹಾಕಿ ಕೈಫ್ ಮಾಡಿಕೊಟ್ಟಿದ್ದು ಕುಡಿತಾ ಇದ್ದೀನಿ. ಲಿಪ್ಸ್ಟಿಕ್ ಏನು ತೆಗ್ದಿಲ್ಲ, ಆಫೀಸಿಂದ ಬಂದಿದ್ದೆ, ಡೈರೆಕ್ಟ್ ಮಲಗಿದೆ. ಸೊ ಹಂಗಾಗಿ ಎಲ್ಲ ಅದೇ ಗೆಟಪ್ಪಲ್ಲಿದ್ದೀನಿ. ಸೊ ಡೋಂಟ್ ವರಿ, ನಾನು ಎಲ್ಲ ಮೇಕಪ್ ತೆಗ್ದು ಮಲಗೋದು. ಯಾಕಂದರೆ ಇಲ್ಲಾಂದರೆ ನನಗೆ ಲಿಪ್ಸ್ಟಿಕ್ ಎಲ್ಲ ಇದ್ದರೆ ನೈಟ್ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಏನು ಮಾಡ್ತಾ ಇರೋದು ಕೈಫ್ ಗುಡ್ ನೈಟ್ ಹಾಕ್ತಾ ಇರೋದು. ಸೊಳ್ಳೆ ಯಾಕೋ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ ಸೊಳ್ಳೆ ಅಲ್ಲ, ಕೈಫ್ ಸೊಳ್ಳೆ ಅಲ್ಲ ರಿಯಲ್ ಸೊಳ್ಳೆ. ಸೊ ನಮ್ಮ ಮನೇಲಿ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಅದಕ್ಕೆ ಜೋರಾಗಿ ಮಾತಾಡೋಕ್ಕೆ ಆಗಲ್ಲ. ಜೋರಾಗಿ ಮಾತಾಡಿದರೆ ಎಲ್ಲರೂ ಬಂದು ಇನ್ನೂ ಮಲಗಿಲ್ಲ ನೀನು ಹಾಗೆ ಅಂತ. ಸೊ ಬಟ್ ಇದು ಒಳ್ಳೆ ಬುದ್ಧಿ ಅಲ್ಲ, ನನಗೆ ಗೊತ್ತು. ಐ ಆಮ್ ನಾಟ್ ಅ ಡೇ ಪರ್ಸನ್, ಐ ಆಮ್ ನಾಟ್ ಅ ಡೇ ಪರ್ಸನ್, ಐ ಆಮ್ ಅ ನೈಟ್ ಪರ್ಸನ್ ಅಂತಾರಲ್ಲ ಹಾಗೆ. ಬಟ್ ಆಫೀಸಲ್ಲಿ ಹೋಗಿ ನಾಳೆ ಒಂದೊಂದು ದಿನ ಏನಾಗ್ಬಿಡುತ್ತೆ ಅಂದರೆ ನಿದ್ದೆ ಹಿಂಗೆ ಆಗ್ತಾ ಇರುತ್ತೆ. ಅದು ನಮ್ಮ ಮ್ಯಾನೇಜರ್ ಇರೋ ಟೈಮಲ್ಲಿ ಹೆಂಗಿದ್ರೆ ಬಂಪರ್ ಬಹುಮಾನ. ಹಾಗಾಗಿ ಕೈಗೆ ಓಪನ್ ಕರ್ಯಾರ ಹಿಂಗೆ ಶುಗರ್ ಹಾಕಿದ್ದು. ಐ ಡೋಂಟ್ ಲೈಕ್ ಟು ಡ್ರಿಂಕ್